ನಾನು ದೇಶ ಮಗಳು ಭಾಳ ತಿರುಗಾಳ ಅಂತ ಹೇಳ್ತಪ್ಪ, ನೋಡು ಮತ್ತೆ ಏನೋ ಮಾಡಂಗಿಲ್ಲ ಅಂತ ತಿಳ್ಕೊಂಡ್ರೆ ಭಾಳ ಸಂಪಾದಿಸ್ಕೊಳಪ್ಪ ನಮ್ಮ ಮಗಳು ಏನು ಮಾಡಂಗಿಲ್ಲ ಅಂತ ಎಷ್ಟು ಅಂದ್ರೆ ಹುಟ್ಟಪ್ಪದು ತುಲಾ ಬರೆದು ಡೇಟೇ ಚೇಂಜ್ ಮಾಡಿಬಿಟ್ಳ ಅಂತ ನಮ್ಮ ಶ್ರೀಮಠದ ಸಂಯುಕ್ತದ ಬಾಂಧವ್ಯವುಳ್ಳವರು ಎಲ್ಲ ಸಂದರ್ಭ ಧರ್ಮಾಚರಣೆ ಎನ್ನುವಂಥದ್ದು ಮನುಷ್ಯನ ಅವಿಭಾಜ್ಯ ಅಂತ. ಯಾವುದೇ ಶರೀರದಲ್ಲಿ ಅಂಗವನ್ನು ಬರೆದಿದ್ದರೆ ಅಂಗಹೀನ ಅಂಗ ಊನ ಅಂತ ತಿಳ್ಕೊಂಡು ನಾವು ಕರೆಯುವಂಥವ್ರಾಗ್ತದೆ. ಕಾಲಿಲ್ಲ ಒಂದು ಶಬ್ದ ಅಂತೀವಿ, ಕಣ್ಣಿಲ್ಲಾದ ಒಂದು ಶಬ್ದ ಅಂತೀವಿ, ಕೈಯಿಲ್ಲಾದ ಒಂದು ಶಬ್ದ ಅಂತೀವಿ. ಈಗ ಅದು ಏನಂತಾರ ಅಂತ ತಿಳ್ಕೊಂಡ್ರೆ ಅನಬಾರ್ದು, ಯಾಕಂದ್ರೆ ಸರ್ಕಾರ ಅನಬಾರ್ದು ಅಂತ ತಿಳ್ಕೊಂಡು ಅದಕ್ಕಾಗಿ ಒಂದು ಕಾನೂನು ಅಂತದ್ದು ಮಾಡಿದ್ದಾಗಿದೆ. ಆ ವಿಚಾರದಲ್ಲಿ ಧರ್ಮಾಚರಣೆ ಅನ್ನುವಂಥದ್ದು ಈಗ ಯಾಕೆ ಒಂದು ಶರೀರದಲ್ಲಿ ಒಂದು ಅವಯವಗಳು ಇರದಿದ್ದರೆ ಮನುಷ್ಯನಿಗೆ ಪೂರ್ಣದಾನ ಅಂತ ತಿಳ್ಕೊಂಡು ಹೆಂಗತ್ತೆ, ಇದು ಧರ್ಮಾಚರಣೆ ಇರತಕ್ಕಂಥದ್ದು ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳದಿದ್ರೆ ಅವನ ಬದುಕು ಪರಿಪೂರ್ಣ ಆಗುವುದನ್ನು ಅಪೂರ್ಣ ಆಗ್ತದೆ. ಅದಕ್ಕಾಗಿ ಧರ್ಮಾಚರಣೆ ಅನ್ನುವಂಥದ್ದು ಅವನ ಮನುಷ್ಯನಲ್ಲಿ ಇರತಕ್ಕಂಥ ಒಂದು ಅವಿಭಾಜ್ಯ. ಅಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಶರಣ ಸರ್ ಅವರು ಅವರ ತಂದೆಯವರು ಕುಟುಂಬದವರು ಕೂಡಿಕೊಂಡು ಹುಟ್ಟಪ್ಪ ದಿವಸ ಅದನ್ನಿಟ್ಟು ಬಂದಂಥವ್ರಿಗೆಲ್ಲರಿಗೂ ಸುಮಾರು ಸಹಸ್ರ ಸಂಖ್ಯೆ ಬಂದಂತ ಸಂಬಂಧರಿಗೆ ಅವತ್ತು ಸುಮಾರು 2,500-3,000 ಜನ ಬಂದಂತ ಸಂಬಂಧರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಮಠ ಮಂದಿರಗಳಲ್ಲಿ ಏನಾದರೂ ಮನೆಯಲ್ಲಿ ಶಾಂತಿ ನೆಲೆಸಬೇಕು, ನಮಗೆ ಸದ್ಗತಿ ಸಿಗಬೇಕಂದ್ರೆ ನಾವು ಪೂರ್ವಜರು ಹೇಳಿದಂಥವ್ರಾಗಿದಾರ ಜಂಗಮಾರ್ಚನೆ ಮಾಡಿಸಬೇಕು, ಹೊಸದವ್ರು ಊಟ ಕೊಡಬೇಕು, ಸಾಧು ಸಂತರಿಗೆ ಪ್ರಸಾದ ಮಾಡಿಸಬೇಕು. ಯಾಕೆ ಮಾಡಿಸ್ತಾರ ಅವ್ರಿಗೆ ಮಾಡಿಸಿದ್ರೆ ಏನು ಪೂರ್ಣ ಆಗ್ತದೆ? ಇವತ್ತು ಸ್ವಾಮಿಗಳಾಗಲಿ, ಸಾಧು ಸಂತರಾಗಲಿ, ಶಿವಯೋಗಿ ಸ್ವರೂಪರಾಗಲಿ ಯಾರಿಗಾದ್ರೂ ಊಟ ಮಾಡಿಸಿ ಅವರಿಗೆ ಕರೆದದ್ದಾದರೆ ಅವರೆಲ್ಲರೂ ಕೊಂಡ್ಕೊಂಡು ಏನ್ ಮಾಡ್ತಾರಂತ ಕೇಳಿದಾಗ, ನೀವೆಲ್ಲ ಪ್ರಸಾದ ಮಾಡಿದ್ರೆ ಅವರಿಗೆ ನಿಮ್ಮ ಮನೆಗೆ ಕರೆಸಿ ಅಥವಾ ಅವರಲ್ಲಿ ಹೋಗಿ ಪ್ರಸಾದ ಮಾಡಿಸಿದಂತ ಸಂದರ್ಭದಲ್ಲಿ ನಿಮಗೆ ಸಾಷ್ಟಾಂಗ ಹಾಕ್ತಾರೆ. ಸಾಷ್ಟಾಂಗ ಹಾಕಿ ಏನ್ ಬಿಡ್ತಾರೆ ಅಂದ್ರೆ, ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭೌತಿ ಶಂಕರ ತೃಪ್ತಿಯಾಗ್ತಾನ ವಿಶ್ವಂ ತೃಪ್ತಕೀರ್ತಿ ಚರಾಚರಂ ಸಾಂಬಜನಿ ನಮ ಪಾರ್ವತಿ ಪತಿ ಹರ ಮಹಾದೇವ. ಎಲ್ಲಾ ಬರೀ ಪದಾರ್ಥಗಳನ್ನು ಮಾಡಿದಂಥದ್ದು ಎಡೆ ಮಾಡಿ ಆ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಏನಂತಾರ ಅಂತಂದ್ರೆ, ನೋಡಪ್ಪ ನೀ ಸಾಷ್ಟಾಂಗ ಹಾಕು, ನಿನ್ನಲ್ಲಿ ಸಮರ್ಪಣಾ ಭಾವ ಅಂತ ತಿಳ್ಕೊಂಡು ನನಗೆ ಅರ್ಪಣೆ ಮಾಡಿದೆ, ಅದಕ್ಕೆ ನಾನು ಹಾಗೆ ತಗೋದಿಲ್ಲ, ನೀನು ಉಂಟು ಜಗತ್ತೃಪ್ತಿ ಅಂತ ತಿಳ್ಕೊಂಡು ಭಾವನೆಯಿಂದ ನನಗೆ ನೀಡಿದೆ. ಆದ್ರೆ ನಾ ಏನಂತೀನಿ ಅಂದ್ರೆ, ಶಿವಯೋಗಿನೇ ಸಂತೃಪ್ತಿ ತೃಪ್ತ ಭವತಿ ಶಂಕರ ಅಂದ್ರೆ, ನೀವು ಉಂಟು ಜಗತ್ತೃಪ್ತಿ ಅಂತ ತಿಳ್ಕೊಂಡು ನೀ ಏನಂದಲ್ಲ, ಅದಕ್ಕೆ ನೀ ಅಂದಂತ ನೀಡಿದಂಥದ್ದು ಊಟ ಮಾಡೋದಕ್ಕೆ ಬರೋದಕ್ಕೆ ನನಗ ಅದಕ್ಕೆ ಭಾಜನಕನಾಗಿದ್ದೆ ನಾನು. ಆದ್ರ ನೀನು ಬೇಡಿದಂಥದ್ದೇನು ಕೊಡತಕ್ಕಂಥದ್ದು ಶಕ್ತಿ ನನ್ನಲ್ಲಿ ಆಗೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾ ಏನ್ ಮಾಡ್ತೇನೆ ಅಂತಂದ್ರೆ, ನೀ ನೀಡಿದ್ದು ನಾ ಊಟ ಮಾಡಿ ನನಗೆ ಅರ್ಪಿತಲ್ಲ, ನೀ ಸಾಕ್ಷಾತ್ ಆ ಶಿವನಿಗೆ ನೀಡಿದಂತ ಸಂದರ್ಭದಲ್ಲಿ ಅಂದ್ರೆ ಶಿವಯೋಗಿಗಳು ಏನಂತ ಅಂತಂದ್ರೆ, ಶಿವಯೋಗಿಗಳು ನೀಡಿದಂತ ಸಂದರ್ಭದಲ್ಲಿ ಏನಂತಾರೆ, ನೀನು ನೀನು ಕೊಟ್ಟು ನನ್ನೆಲ್ಲ ದರಿದ್ರತನ ದೂರ ಆಗ್ತದೆ, ಕಷ್ಟ ಕಾರ್ಪಣೆಗಳು ದೂರ ಆಗ್ತದೆ, ಏನಾದರೂ ದೋಷಗಳಿದ್ರೆ ಅದರಿಂದ ದೂರ ಆಗ್ತದಪ್ಪ. ಈಗ ನಿನಗ ನೀಡಿಕೆ ತಿಳಿದು ನಂದಾಗ ಶಿವಯೋಗಿಗಳು ಅಂತಾರ, ನೀ ನನಗೆ ನೀಡಿಕೆ ಕೊಟ್ಟಾಗ ನಾನು ಒಬ್ಬನೇ ಪ್ರಸಾದ ವ್ಯವಸ್ಥೆ ಹೊರಗಿಲ್ಲ, ನಾವು ಊಟ ಮಾಡಿದಂತಂದ್ರೆ ನನಗೆ ಪರಮಾತ್ಮ ಮುಟ್ಟಿತ್ತು ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರಂತ. ಪರಮಾತ್ಮ ಅಂತ ತೆಳಗ್ ಕೂತು ತಾವು ಹೊಡ್ಯಾಕಂತಾನ, ಕೈ ನನ್ನ ಕಡೆ ಮಾಡ್ಯಾನ ನಾವು ಕಳ್ತಾನ. ಇವ ಊಟ ಮಾಡಕಂತಾನ, ನನ್ನ ಕೈಲೇ ಕೊಡೋದಾಗಂಗಿಲ್ಲಪ್ಪ, ಭಕ್ತ ನೀಡ್ಯಾನಂತಂದ್ರೆ ನೀ ಏನ್ ಕೊಡ್ತಿ ಕೊಡುವಂತ ತಿಳ್ಕೊಂಡು ಪರಮಾತ್ಮನ ಕಡೆಗೆ ತೋರಿಸಿದ ಪರಮಾತ್ಮ ಅಂತನಂತ ಆಗ್ಲಿ, ನನ್ನ ಸ್ವರೂಪವೇ
ಭೂಮಿಗೆ ಹೋಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕಾಗಿ ಅವ್ರು ಮಾಡಿದಂತ ಪ್ರಸಾದವನ್ನು ಗ್ರಹಿಸತಕ್ಕಂಥ ಶಕ್ತಿ ನಿನ್ನಲ್ಲಿ ಆದಂತಂದ್ರೆ ನೀನು ಊಟ ಮಾಡಿ ನನಗೆ ತೋರಿಸಿದಂತಂದ್ರೆ ನಾನು ಉಂಡದ್ದಾದರೆ ಅದು ನನಗೆ ಬಂದ್ಬಿಡಿತು. ನಾ ಉಂಡ್ರೆ ಏನಾಗ್ತಂತ ಕೇಳಿದ್ರೆ ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ತೃಪ್ತಯ. ಅಂದ್ರೆ ನೀವು ನಿನ್ನ ಹೊಟ್ಟೆ ತುಂಬಿತ್ತು, ಹೊಟ್ಟೆ ತುಂಬಿ ಪರಮಾತ್ಮ ಮುಟ್ಟಿದ್ದ ತಿಳ್ಕೊಂಡೆ ಹಾಗಂದಿ. ಹಾಗ ನನಗೆ ಹೊಟ್ಟೆ ತುಂಬಿದ ನಂತರ ಕೇವಲ ನನ್ನ ಒಬ್ಬನಿಗೆ ತೃಪ್ತಿ ಆಗಿಲ್ಲ, ಚರಾಚರ ವಸ್ತುಗಳಿಗೂ ಕೂಡ ತೃಪ್ತಿ ಆಯ್ತು, ಸಂತೃಪ್ತಿ ಆಯ್ತು ಅಂತ ತಿಳ್ಕೊಂಡು ಭಗವಂತ ಆಶೀರ್ವಾದ ಮಾಡುವಂತವನಾಗ್ತಾನೆ. ಆ ಒಂದು ವಿಚಾರದಲ್ಲಿ ಇವತ್ತು ಏನಾದರೂ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಬೇಕಾದ್ರೆ ನಮ್ಮಲ್ಲಿ ಇದ್ದಂಥದ್ರಲ್ಲಿ ಸ್ವಲ್ಪ ಧರ್ಮಾಚರಣೆ ಇಡಬೇಕೆನ್ನತಕ್ಕಂಥ ಒಂದು ಮನೋಭಾವನೆಯಲ್ಲಿ ಇದು ಶ್ರೀಮಂತರೇ ಮಾಡಬೇಕನ್ನುವಂಥದ್ದಲ್ಲ. ಧರ್ಮದ ಕಾರ್ಯ, ದೇವರ ಕಾರ್ಯ ಎಲ್ಲಾದ್ರೂ ಕೂಡ ಒಂದು ಧರ್ಮದ ನಡೀತಿತ್ತು ಅಂತ ತಿಳ್ಕೊಂಡಂದಾಗ ಅದಕ್ಕೆ ಶ್ರೀಮಂತರೇ ಮುಂದೆ ಆಗ್ಬೇಕನ್ನುವಂಥದ್ದಲ್ಲ. ಒಂದು ರೂಪಾಯಿ ಕೂಡ ಅದರಲ್ಲಿ ಕೆಲವು ಭಾಗ ಭಗವಂತನಿಗೆ ಕೊಟ್ಟು ಅದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿಕ್ಕೆ ಅಂತ ಹೇಳುವಂಥದ್ದಾಗ್ತದೆ. ಒಬ್ಬ ಸಾಮಾನ್ಯ ರೈತ ದಿನಾಲೂ ದುಡಿದು ಬರ್ತಿದ್ದ, ದುಡಿದಂತ ರೈತ ಒಬ್ಬ ಅನುಭಾವಿ ಕೇಳಿದಂತೆ ನಿನಗೆ ಎಷ್ಟು ಬರ್ತದಪ್ಪ ರೊಕ್ಕ? ನನಗೆ ದಿನಾಲೂ ಒಂದು 100 ರೂಪಾಯಿ ಬರ್ತದ್ರಿ, ಕೂಲಿ ಮಾಡಿ ಬರ್ತೇನೆ ಅಂತ ಹೇಳಿ ನಾವು ಕೂಲಿ ಮಾಡಿ ಬರ್ತೀವಿ. ಖರೆ ನೀನು 100 ರೂಪಾಯಿದೆಲ್ಲ ಏನು ಮಾಡ್ತೀವಿ? 100 ರೂಪಾಯಿದಲ್ಲಿ ನೋಡ್ರಿ 25 ರೂಪಾಯಿ ದಿನ ಬಳಕೆಗೆ ಖರ್ಚು ಮಾಡ್ತೀನಿ ನಾನು. ಇನ್ನು 25 ರೂಪಾಯಿ ನನ್ನ ಹಳೆ ಸಾಲ ಆದಾಗ ಖರ್ಚು ಮಾಡ್ತೀನಿ, ಕೊಡ್ತೇನೆ. ಮತ್ತೆ ಇನ್ನು 25 ಏನ್ ಮಾಡ್ತೀನಿ? ಇನ್ನು 25 ಹೊಸ ಸಾಲ ಕೊಡ್ತೇನೆ, ಮಂದಿ ಬೇಡಿದವ್ರಿಗೆ ಕೊಡ್ತೇನೆ ಅಂತಂದ್ರೆ ಅವ್ರು ಕೇಳಿದವರು ಇದರಲ್ಲಿ ಏನೋ ರಜೆ ಇದ್ದಂಗೆ ಕಾಣಿಸ್ತದೆ. ಮತ್ತೆ ಇನ್ನ 25 ಏನ್ ಮಾಡ್ತೀನಿ? ಇನ್ನ 25 ಬ್ಯಾಂಕಿನಾಗ ಇಡ್ತೀನಿ ಅಂತ ಹೇಳಿ ನಾವು. ಅಲ್ಲಪ್ಪ, ಒಮ್ಮೆ ಕೊಟ್ಟು ಸಾಲನ ಬಗೆಹರಿಸ್ತದೆ. ಏನು ಸಾಲ ಇಟ್ಕೊಂಡು ಹಳಿ ಬಾಕಿ ಕೊಡ್ತು ಅಂತ ಹೇಳ್ತೀವಿ, ಹೊಸ ಸಾಲ ಕೊಡ್ತೀನಿ ಅಂತ ಹೇಳ್ತೀವಿ, ಮತ್ತೆ ಬ್ಯಾಂಕಿನಾಗ ಇಡುತ್ತೆ ಅಂತ ಹೇಳ್ತೀವಿ. ಇದೊಂದೇನು ತಾರತಮ್ಯ ಅದ. ಅದಕ್ಕೆ ಅವ್ರು ಹೇಳಿದ್ರಂತ ನೋಡ್ರಿ, 100 ರೂಪಾಯಿ ಬರೋದ ಕಡೆ 25 ರೂಪಾಯಿ ನನ್ನ ಹೊಟ್ಟೆ ಬಟ್ಟೆ ದಿನ ಸಂಸಾರಕ್ಕಾಗಿ ನಾನು ಬಳಕೆ ಮಾಡಿಕೊಳ್ಳುತ್ತ ಆಗ್ತದೆ. ಇನ್ನ 25 ರೂಪಾಯಿ ಏನ್ ಮಾಡ್ತೇನೆ ಅಂತಂದ್ರ ಹಳಿ ಸಾಲ ಅಂತ ತಿಳ್ಕೊಂಡಂದ್ರ, ಸಾಲ ಅಂದ್ರೆ ಯಾರ ಬಳಿ ನಾ ರೊಕ್ಕ ತಂದಿಲ್ಲ, ರೂಪಾಯಿ ತಂದಿಲ್ಲ, ಈ ಶರೀರಕ್ಕೆ ಇಷ್ಟು ಪಾಲನೆ ಮಾಡಿ ಜನ್ಮ ಕೊಟ್ಟು ಪಾಲನೆ ಮಾಡಿ ಪೋಷಣೆ ಮಾಡಿದಂತ ಮನ್ಯಾಗ ನಮ್ಮ ತಾಯಿ ತಂದೆ ವಯಸ್ಸಾದದಾರ ಅವ್ರಂತಂದ್ರೆ ನನಗೆ ಹಳಿ ಸಾಲ ಕೊಟ್ಟು ದೇಹ ಕೊಟ್ಟಕ್ಕ ಅದಕ್ಕೆ ಅವ್ರ ತೃಪ್ತಿಗಾಗಿ ಅವ್ರ ಬದುಕಿಗಾಗಿ ನಾನು 25 ರೂಪಾಯಿ ಇಡ್ತೀನಿ ಅಂತ ಹೇಳಿದ್ರು. ನಾನು 25 ಏನ್ ಮಾಡ್ತೀನಿ? ಇನ್ನ 25 ಅಂತಂದ್ರೆ ಹೊಸ ಸಾಲ ಅಂತ ತಿಳ್ಕೊಂಡಂದ್ರೆ ಯಾರಿಗೆ ಕೈಗಡ ಮತ್ತೊಬ್ರಿಗೆ ಮುಗಿದೊಂದು ಕೊಡೋಕೆಲ್ಲ. ನಾನು ಸಣ್ಣ ಮಕ್ಕಳವ, ನಮ್ಮ ಅಪ್ಪ ಅಮ್ಮ ನನಗೆ ಹೆಂಗ ಹಳಿ ಸಾಲ ಕೊಡ್ತಾರ, ಹಾಗ ನಾನು ನನ್ನ ಮಕ್ಕಳಿಗೆ ಹೊಸ ಸಾಲ ಕೊಟ್ಟಂದ್ರ ಮಾತ್ರ ಮುಂದೆ ಇದು ಬಡ್ಡಿಗೆ ಬಡ್ಡಿಯಾಗಿ ನನಗೆ ಅವ್ರು ಮುಗಿಸ್ತಾರ. ಅದಕ್ಕೆ ಹೊಸ ಸಾಲ ಕೊಟ್ಟಂಗ ಸರಿ ಬ್ಯಾಂಕಿನಾಗ ಯಾಕೆ ತಿಳ್ಕೊಂಡು ಕೇಳಿದಾಗ ಅವಾಗ ಬ್ಯಾಂಕಿನಾಗ ಇರುವಂತದ್ದಲ್ಲಪ್ಪ, ನನಗೆ ಯಾವ ಬ್ಯಾಂಕಿನ ವ್ಯವಹಾರ ಗೊತ್ತಿಲ್ಲ, ಬ್ಯಾಂಕಿನ ಅಂತ ತಿಳ್ಕೊಂಡು ಬ್ಯಾಂಕಿನ ವ್ಯವಹಾರ ಅಂತ ತಿಳ್ಕೊಂಡಂದ್ರೆ ಇರುವಂತದ್ದು ಏನಂತ ಕೇಳಿದ್ರೆ, ಎಲ್ಲಾದ್ರೂ ದಾನ ಧರ್ಮ ಪುಣ್ಯ ಪರೋಪಕಾರ ಮಠ ಮಂದಿರ ಗುಡಿ ಗುಂಡಾರಗಳಲ್ಲಿ ಏನಾದ್ರೂ ಧಾರ್ಮಿಕ ಕಾರ್ಯಕ್ರಮ ನಡೀತಿತ್ತಂದ್ರೆ ಅಲ್ಲಿ ಹೋಗಿದ್ವಿ ಅಂತಂದ್ರೆ ಅದು ನಾವು ಮುಂದಿನ ಜನ್ಮಕ್ಕೆ ಬರ್ತದ. ಭಗವಂತ ಯಾರೂ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಾವು ಮಾಡಿದಂತ ಪುಣ್ಯ ನನಗೆ ಹಿಡಿತದ ಅಂತ ತಿಳ್ಕೊಂಡು ನಾನು 25 ರೂಪಾಯಿ ಕೊಡೋದಕ್ಕಂತ ಆಗ್ತೀನಿ ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರೆ. ಅಂತ ಒಂದು ಪರಂಪರೆಯಲ್ಲಿ ಇವತ್ತು ಬಹಳಷ್ಟು ಮಂದಿ ಧರ್ಮಾಚರಣೆ ಮಾಡ್ತಿರ್ತೀವಿ, ನಾವೆಲ್ಲ ಧರ್ಮದ ಕಾರ್ಯದಲ್ಲಿ ನಡ್ಕೊಂತಿರ್ತೀವಿ. ಆದ್ರೂ ನಾವು ಒಳಗೊಳಗೆ ಏನ್ ಜಿಜ್ಞಾಸೆ ಬರ್ತಂತ ಕೇಳಿದ್ರೆ ನಾವು ಯಾಕೆ ದೇವರಿಗೆ ನೋಡ್ಕೊಂತೀಪ್ಪ, ನಮ್ಗೆ ಯಾಕೆ ಹಿಂಗೆ ಆಗ್ತದೆ ಅಂತ ತಿಳ್ಕೊಂಡು ಒಬ್ಬೊಬ್ರು ಇರ್ತಿರ್ತಾನೆ. ದೇವರನ್ನ ಜನರೆಲ್ಲ ನೋಡಿ ಚಲೋ ಆಗ್ರಿ, ಅವನು ದೇವರನ್ನೆಲ್ಲ ಜನರನ್ನೆಲ್ಲ ಪುರಾಣನೆಲ್ಲ ಪೂರ್ಣಕತೆ ಅನ್ನಲ್ಲ, ಚಲೋ ಅದಂದ್ರೆ ಎಲ್ಲೇನೋ ಪುರಾಣ ಪೂರ್ಣಕತೆ ಅನ್ಬೇಕಾದ್ರೆ ಸುತ್ತ ತೆರಿಗೆ ಪುನರ್ ಕಟ್ಕೊಂತಾರೆ, ಯಾಕಂದ್ರೆ ಕೇಳಬಾರ್ದು ಅಂತೀವಿ. ಅವರು ಜನ ಚಲೋ ಬಿಟ್ಟಾಗ್ತಾರೆ. ನಾಸ್ತಿಕ ಮತ್ತು ಆಸ್ತಿಕನಲ್ಲಿ ಜಿಜ್ಞಾಸೆ ಹೊಡಿತಂತ, ದೇವರು ಅದಾದಂತ ಅವನಬೇಕು, ಇಲ್ಲ ಅಂತ ಇವನಬೇಕು, ಧರ್ಮ ಕಾರ್ಯ ಮಾಡ್ಬೇಕಂತ ಅವನಬೇಕು, ಮಾಡಿದ್ರೆ ಏನ್ ಸಿಗ್ತಂತ ಇವನಬೇಕು.
ಹಿಂಗೆ ಮಾಡ್ಕೊಂತ ಇರುವಂತ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಒಂದು ಯಾವುದೋ ಒಂದು ಊರಿಗೆ ಹೋಗಂತ ಸಮಯ ಬಂತು. ನಡ್ಕೊಂತ ಹೊರಟು ಸಮಯ ಬಂದಂತ ವ್ಯವಸ್ಥೆಯಲ್ಲಿ ನಡ್ಕೊಂತ ಹೋಗುವಂತ ಸಂದರ್ಭದಲ್ಲಿ ಕಾಡು ಅರಣ್ಯ ದಾಟಿ ಹೋಗ್ಬೇಕಾಗಿತ್ತು. ಕಾಡು ಅರಣ್ಯದಾಗ ಹೊಟ್ಟಿದ್ರು, ರಾತ್ರಿ ಆಯ್ತು. ಒಬ್ಬ ಗೆಳೆ ಅಂತ ನೋಡಪ್ಪ, ಕಾಡು ಮೃಗಗಳದಾವ, ದುಷ್ಟ ಜಂತುಗಳಿರ್ತಾವ, ದುಷ್ಟ ಪ್ರಾಣಿಗಳು, ಕಾಡು ಮೃಗಗಳಿರ್ತಾವ, ಜಂತುಗಳಿರ್ತಾವ. ಇಲ್ಲೇ ಒಂದು ಹಾಳು ಗುಡಿ ಕಣ್ಣಕ್ಕೆ ಕಾಣ್ತಾ ಈ ಗುಡಿಯಾಗಿತ್ತು. ಹೋದ್ರಾಯ್ತು ಅಂತ ತಿಳ್ಕೊಂಡು ಅಂದಾಗ ಅವ ಅಂತ ದೇವ್ರು ಇಲ್ಲ ಅಂತ ತಿಳ್ಕೊಂಡು ಅದವ, ನೀನ್ ದೇವ್ರ ತೋರ್ ಅನ್ಬೇಡಪ್ಪ, ಸುಮ್ ಮುಖ ಮಾಡಂಗಿದ್ರು ಮಾಡಮ್ಮ ಅಂತ ಅವನು. ದೇವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ದೇವ್ರಂದ್ರೆ ನಮ್ಗೆ ಆಯ್ಕೆ ಬರೋಕ್ಕಿಲ್ಲ. ಯಾಕಂದ್ರೆ ದೇವ್ರಂದ್ರೆ ನಮ್ಗೆಲ್ಲ ವಿಷಯ ಆಗ್ತದೆ. ಚಲೋ ಅಂದ್ರೆ ಮಾಡೋದು ಆಗಂಗಿಲ್ಲ. ದೇವ್ರು ನೆಂದು ಹಿಡಿದು ಉಣಸೋದು, ತಿನ್ಸೋದು, ಮತ್ತೊಂದು ಮಗದೊಂದು ದಾನ ಧರ್ಮ ನಾಗ ನಮ್ಮ ಅಪ್ಪನ ಮಾಡಿಲ್ಲ. ನಮ್ಮಪ್ಪ ಹಂಗೆ ಮಾಡಿ ಎಲ್ಲ ಬಿಡಿಸತ್ ಹೋಯ್ತು. ನಾನು ಹಿಂಗಾಗಿದ್ದೀನಿ, ಅದಕ್ಕೆ ಇದು ಗೊತ್ತಿಲ್ಲ. ಅವ ಅಂತ ದೇವ್ರಿರ್ಲಿ ತಿಂಡ್ರು ಇರ್ಲಪ್ಪ, ಇಲ್ಲೇನೋ ಶಿವ ದೇವಾಲಯ ಕಾಣ್ತಾ, ಹೋಗಿ ಎಲ್ಲ ಮಾಡೋಣ ಅಂತ ತಿಳ್ಕೊಂಡು ಹೋಗಿ ಅವ್ರು ಉಳ್ಕೊಂಡು ಮಧ್ಯರಾತ್ರಿ ಆಗಿತ್ತು. ಒಬ್ಬರಿಗೆ ಕಾಲ್ ಮಾಡಿ ಬಂದ್ರು, ಯಾರಿಗೆ ದೇವ್ರ ಅದ ಅಂತ ತಿಳ್ಕೊಂಡು ಅನ್ನುವಂಥ. ಅವನಿಗೆ ಅನಿಸಿದ ಹೊಸ ಜಾಗ ಆಗ್ತದಪ್ಪ, ಹೇಳು ಹೊರಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಅವ್ರ ಕಾಲು ಮಾಡೋದು ಹೊರಗೆ ಕಡೆ ಅಂತ ತಿಳ್ಕೊಂಡು ಎಬ್ಸಿದಾಗ ಅವನ ಮನ ಯಾಕೆ ಎಬ್ಬಿಸ್ತಪ್ಪ, ಇಲ್ಲೇ ಬೈಬಾರ್ದು, ದೇವ್ರ ಗುಡಿ ಅದು ಮನ ಇಲ್ಯಾಕೆ ಮುಚ್ಚಿ ಹೋಗ್ಬೇಕಂತ ಬೇಡ, ಇಲ್ಯಾಕೆ ಮೂತ್ರ ವಿಸರ್ಜನೆ ಮಾಡ್ಬೇಕಂತ ಬೇಡ, ಹೊರಗೆ ಹೋಗಿ ಬೈಬಾರ್ದು. ಹೋಗಪ್ಪ, ನೀನು ದೇವ್ರು ಬೈಬೇಕಂದ್ರೆ ಬೇಕಾದ ದೂರ ಗೋಳಿ ದಾಟಿ ಹೋಗಿ ಬೈದು ಮುಚ್ಚಿ ಹೋಗಿ ಮಾತು ಮಾಡ್ಕೊಂಡಂತ ಕಾಲು ಬಿಡ್ಲಕ್ಕೆ ಬಾದ. ಮತ್ತೆ ಅದು ಏಕೆ ಮಾಡೋದು ಒಬ್ಬ ಎಬ್ಸಿದಂದ್ರೆ ಅವನಿಗೆ ನಾನೇನು ಹೋದ್ರ ಆಯ್ತು ತಿಳ್ಕೊಂಡು ಅವನ ಎದ್ದ. ಅವ ನೀ ಆಡದವ್ರು ಹೋಗ್ತೇನೆ ನನಗೆ ಬರ್ದಾಗ ಆಗಂಗಿಲ್ಲಪ್ಪ, ಇಲ್ಲಿ ನೀನು ದೇವ್ರ ಬಳಿ ಕುಂದಿರ್ತ ತಿಳ್ಕೊಂಡು ಅಲ್ಲೇ ಒಂದು ಜೀವ ಕಟ್ಕೊಂಡು ಬಿಡ್ತಾವ. ಅವ ಹೊರಗೆ ದೇವ್ರು ಅನ್ಕೊಂತೇನು ಹೋಗಿದ್ದಲ್ಲ, ಅವ ಕಾಲು ಮಾಡೋ ಬರ್ಬೇಕನ್ನೋದ್ರೊಳಗ ಅಲ್ಲೇ ಇಂತ ಚೀರ್ಬೇಕಂತ. ಯಾಕಪ್ಪ ಒಬ್ಬ ದೊಡ್ಡ ಚೇಳು ಕಡಿತು, ಬಾ ಅಂತ ಹೇಳ್ಕೊಳ್ಬೇಕಂತ ಎಂತ ಮನುಷ್ಯನ ಹೇಳಿದ. ಗಂಡ ಮರ ಯಾವ ದೇವರು ಸ್ವಲ್ಪ ಇಲ್ಲೇ ಉಪಯೋಗ ಬಿಡ್ತೀನಿ ನಾವು. ನಾನು ಮಕ್ಕಳೇ ನೀವು ಸೂಚನೆ ಅವ್ರಿಗೆ ದೇವ್ರ ಅಂದಿರ್ಲಪ್ಪ, ಏನೋ ನಾನು ತಪ್ಪಿರ್ಬೇಕು, ಏನೋ ನನ್ನ ಜನ್ಮದ ಪ್ರಾರಂಭ ಇರ್ಬೇಕಂತ ತಿಳ್ಕೊಂಡು ಆಯ್ತು ಅಂತ ತಿಳ್ಕೊಂಡು ವಾಪಸ್ ಬಂದು ಬೆಳಗನ ಅನ್ಕೊಂತೀವ, ನೆರಳ್ಕೋತ ಮಲ್ಕೊಂಡಾರ. ಅವ ಆರಾಮ್ ನಿದ್ದೆ ಹೊಡ್ಕೊಂಡು ನಾವು ಮಲ್ಕೊಂಡಾರ. ಮುಂಜಾನೆ ಎದ್ದು ಇಬ್ರು ಮುಖಮಾರ್ಜನ ಮಾಡ್ಕೊಂಡು ಇವ್ರು ಕುತ್ಕೊಂಡು ಕಾಲು ಬಾರ್ದಿತ್ತು. ಇವು ಹೊಟ್ಟ ಮೀ ಬಿಸಿಯಾಗಿತ್ತು. ಅವನು ಇವನು ಕೂಡ ಇಬ್ಬರು ಬಂದದ್ರೊಳಗಾಗಿ ಅವೇನು ದೇವ್ರು ಇಲ್ಲ ಅಂತಿದ್ದಲ್ಲ, ಅವನಿಗೆ ಸ್ವಲ್ಪ ಬಂಗಾರದ ತುಕುಡಿ ಸಿಕ್ಕಿತ. ಯಾರಿಗೆ ದೇವ್ರು ಇಲ್ಲ ನೋಡಿ, ಅವ ತಗೊಂಡು ನೋಡಪ್ಪ ನನ್ನ ಬಂಗಾರ ಸಿಕ್ತು. ನಿಮ್ಮ ದೇವರಿಗೆ ನಾ ಬರೀ ಕಾಲು ಮಾಡೋದು ಅಂತ ತಿಳ್ಕೊಂಡು ಇಟ್ಟು ಬಂಗಾರ ಕೊಟ್ಟ, ಮತ್ತೆ ಏನಾರು ಮಾಡಿದ್ರೆ ನಾ ಏಟು ಕೊಡ್ತಿದ್ದ ನನ್ನ ಬಂಗಾರ ಅಂತ ಎಷ್ಟು ವಿಚಿತ್ರ ಅಂತ ಇವನಿಗೆ ಅನಿಸ್ಕೊಂತ. ಯಾಕಂದ್ರೆ ಜಿಜ್ಞಾಸಿ ತನ್ನಲ್ಲಿ ತಾನು ತೂಕ ಮಾಡಕತ್ತದೆ. ಹಿಂಗ್ಯಾಂಗ ನಾಸ್ತಿಕ ಮತ್ತು ಆಸ್ತಿಕನ ಇಷ್ಟು ತುಲನಾತ್ಮಕವಾದಂತಹ ದೃಷ್ಟಿಯಲ್ಲಿ ನಾವು ತುಗಿದ್ದಾದ್ರೂ ನಾವು ಕೂಡ ಇಷ್ಟು ಗಂಟಲು ಕೊಡ್ತಿದ್ರೆ ಭಗವಂತ ಹ್ಯಾಂಗಿದ್ದು ಅಂತ ತಿಳ್ಕೊಂಡು ನೋಡ್ಕೊಂತ ಅವ್ರ ಇಬ್ಬರಿಗೆ ಸಮಾಧಾನ ಆಗಲ್ಲ. ದೊಡ್ಡ ಪಂಡಿತರಿದ್ದು ಮುಂದೆ ನೂರಾಗ ಹೋಗಿ ಕೇಳಿದ್ರೆ ಆಯ್ತು ಅಂತ ತಿಳ್ಕೊಂಡು ಅವ್ರು ಹೋದ್ರು. ಹೋಗಿ ಕೇಳಿದಾಗ ಆ ಭಾಗಕ್ಕೆ ದೊಡ್ಡ ಪ್ರಸಿದ್ಧಿ ಜ್ಯೋತಿಷ್ಯ ಕಾರಣ. ಅವ್ರು ಬರ್ಯಪ್ಪ ತಿಳ್ಕೊಂಡು ಮುಂದಿಸ್ ನೋಡಿದ್ರು. ನೋಡಿ ಹೇಳಿದ್ರು, ನಾಸ್ತಿಕ ಆಸ್ತಿಕ ಅನ್ನುವಂಥದ್ದು ಅವ್ರಿಗೇನು ಗೊತ್ತಿಲ್ಲ. ನಮ್ಮ ಹಣೆ ಬರದಾಗ ನಿನ್ ಹಿಂಗಾಯ್ತ್ರಿ, ಅವ್ನು ಹಿಂಗಾಯ್ತು ಅಂತಂದಾಗ ಅವರೆಲ್ಲರೂ ಕೂಡ ನೋಡಿ ಗುಡ್ಡಿಗೆ ಹಾಕಿ ಕೇಳಿದ್ರು, ನೋಡಪ್ಪ ಇದೇನು ನಾಸ್ತಿಕ ದೇವ್ರ ಅದಾನ ಅಂತ ತಿಳ್ಕೊಂಡು ನೀನೇನು ಸಮರ್ಪಣಾ ಭಾವದಿಂದ ಹೊಂಟಿದ್ದಲ್ಲ, ನಿನಗೇನಿತ್ತು ಅಂತಂದ್ರೆ ನೀ ಎಲ್ಲೇ ಇರು, ವಿಷಜಂತುಗಳಿಂದ ನಿನ್ನ ಪ್ರಾಣ ಕೊನೆಯದಿತ್ತು, ನಿನ್ನ ಜೀವನ ಕೊನೆಯಿತ್ತು. ಅವಕಾಶ ವಿಷಜಂತು ಹಚ್ಚಿ ನಿನ್ನ ಅವತ್ತೇ ನಿನ್ನ ಅಂತ್ಯ ಇತ್ತು, ಹಿಂದಿನ ಅಂತ್ಯ ಇತ್ತು. ಆದ್ರ ಭಗವಂತನ ಮೇಲೆ ಭಾರ ಹಾಕಿ ದೇವ್ರು ಇದ್ದಾನೆ ಅನ್ನುವಂತ ಭಾವನೆ ಇಟ್ಟುಕೊಂಡು ಬಂದು ದೇವ್ರ ಸನ್ನಿಧಾನದಲ್ಲಿ ಮಾಡ್ಕೊಂಡಲ್ಲ, ದೇವ್ರು ತೂಗಿದ. ಇವಾಗ ನನ್ನ ಮ್ಯಾಗ ಭಾರ ಹಾಕಿ ಮಾಡ್ಕೊಂಡ ಅಂತಂದ್ರೆ ಇವನಿಗೆ ವಿಷಜಂತುಗಳಿಂದ ಕಡೆಯಾಗಿ ಮಾಡ್ಬೇಕಂತ ತಿಳ್ಕೊಂಡು ಅದನ್ನು ಕೂಡ ಅವನ ಹಣೆ ಬರದಲ್ಲಿ ಇವತ್ತು ವಿಷಜಂತುದಿಂದ ವೃತ್ತಿ ಆದಂತಂದ್ರ ಸ್ವಲ್ಪ ಮುಟ್ಟಿಸಿದ್ರಾಯ್ತು ಅಂತ ತಿಳ್ಕೊಂಡು ಚೇಳು ಕಡಿದಿತ್ತು. ಅದು ಮತ್ತೆ ಮುಂಜಾನೆ ನಾಯ ಆಗೋಯ್ತು ಅಂತ ತಿಳ್ಕೊಂಡು ಹೌದ್ರಿ, ನನಗೆ ಹಿಂಗಾಯ್ತು ಮತ್ತೆ ಬಗಲಾಗ ಯಾಕೆ ಅದು ನನ್ನ ತಮ್ಮ ಚೇಳು ಕಳೆದು ಆರಾಮ ಮಾಡಿತ್ತು.
ಬಗಲಾನವರು ಹೇಳಿದ್ರು, ಇದು ದೈವ ಸುದೈವ, ಅವನಲ್ಲಿ ಅಜ್ಞಾನ ಅನ್ನತಕ್ಕಂಥದ್ದು, ನಾಸ್ತಿಕ ಭಾವನೆ ಅನ್ನತಕ್ಕಂಥದ್ದು ಏನದ ಆ ನಾಸ್ತಿಕ ಭಾವನೆಗೆ ಅವನ ಹಣೆ ಬರೋದು ಏನಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಪೂರ್ವ ಜನ್ಮ ಪುಣ್ಯದಿಂದ ಅವನಿಗೆ ಏನಿತ್ತು ಅಂತಂದ್ರೆ, ಈ ದೇಶದ ಅವನ ದೇಶದ ರಾಜನಿಗೆ ಮಕ್ಕಳೆಲ್ಲ ಒಂದು ಆನೆ ಕೈಯಾಗ ಮಾಲೆ ಕೊಟ್ಟು ಬಿಟ್ಟಾರ, ಆನೆ ತಿರುಗಾಡ್ಕೊಂಡು ಬಂದು ಇವನಿಗೆ ಮಾಲೆ ಹಾಕ್ಬೇಕು, ಇವ ಈ ದೇಶದ ರಾಜ ಆಗಾದಿತ್ತು. ಭಗವಂತ ವಿಚಾರ ಮಾಡಿದ, ದೇವರು ಗೊತ್ತಿಲ್ಲ, ದೊಡ್ಡವರು ಗೊತ್ತಿಲ್ಲ, ದಾನ ಧರ್ಮ ಪುಣ್ಯ ಪರೋಪಕಾರ ಗೊತ್ತಿಲ್ಲ, ಇವನಲ್ಲಿ ನಾಸ್ತಿಕ ಭಾವ ಅಂತಂದಾಗ, ಇಂಥ ನಾಸ್ತಿಕ ಭಾವದ ಮನುಷ್ಯ ರಾಜನಾಗಿ ಕುಂತ್ರ ರಾಜ್ಯನೇ ದುರ್ಭಿಕ್ಷೆಗೆ ಈಡಾಗ್ತದ. ಅದಕ್ಕೆ ಅವನಿಗೆ ಬಂಗಾರ ಬೆಳ್ಳಿ ಸಿಂಹಾಸನ ಬಂಗಾರ ಕಿರೀಟ ಕೊಡೋದಕ್ಕಿಂತ ಅವನಿಗೆ ಈಟ ಕೊಟ್ಟು ಅದಕ್ಕೆ ಕಳಿಸ್ಬಿಟ್ರಾಯ್ತು ಅಂತ ತಿಳ್ಕೊಂಡು ಸಣ್ಣ ಬಂಗಾರ ಕೊಡ್ತೀನಿ, ದೇವ್ರು ಇಲ್ಲ ಅನ್ನುವಂತ ಭಾವನೆಗೆ ಅದಕ್ಕೆ ಆಕೆ ಮುಟ್ಟಿಸಿ ಕಳಿಸಿದೆಯಾ ಅಂತ ಹೇಳಿ ನಮ್ಗೆ ಹೇಳ್ತೀವಿ. ಹೇಳುವಂತಹ ತಾತ್ಪರ್ಯ ಅಂತ ಕೇಳಿದಾಗ, ಪ್ರತಿಯೊಂದೂ ಕೂಡ ನಮ್ಮ ಜನ್ಮದಲ್ಲಿ ಇರತಕ್ಕಂಥದ್ದೇ, ಕೃತಜ್ಞತ ಪಾಪ ಕೃತಜ್ಞತ ಪುಣ್ಯ, ಹಲವು ಜನ್ಮಗಳ ಪುಣ್ಯ ಫಲದಿಂದ ನರಜನ್ಮ ಸಿದ್ಧ ಮಾಡ್ಕೊಂಡು ತಿಳ್ಕೊಂಡು ಹೇಳುವಂತವರಾಗ್ಯಾರ. ಬಹಳ ಜನ್ಮದ ಪುಣ್ಯದ ಏನಾದರೂ ಶೇಷ ಉಳ್ಕೊಂಡದ್ದಾದ್ರೆ ಇದು ಮೌಲ್ಯವಾದಂತ ಅತಿ ಅಮೂಲ್ಯವಾದಂತಹ ಮನುಷ್ಯ ಜನ್ಮಕ್ಕೆ ಬಂದಂತವರಾಗಿದ್ದೀರಿ. ಅಂತ ಮನುಷ್ಯ ಜನ್ಮಕ್ಕೆ ಬಂದ ನಂತರ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ಭಗವಂತನ ಮೊರೆ ಹೋಗಬೇಕು, ಗುರು ಸನ್ನಿಧಾನದಲ್ಲಿ ಸಮರ್ಪಣಾ ಭಾವ ಇರಬೇಕು. ದೊಡ್ಡದ್ದು ತನಗೆ ಚಿಕ್ಕಿತ್ತು ಪರನೆಗೆ ಗುರುನಾಥ ಏನ್ ಮಾಡಿದ್ರು ಕೂಡ ಅದು ನಂದಲ್ಲ ನಿನ್ನದು ಅಂತ ತಿಳ್ಕೊಂಡಂದಾಗ, ಆ ಗುರುನಾಥ ಏನಂತ ಕೇಳಿದಾಗ, ಈ ಕೊಟ್ಟದ್ದು ಅದು ನನಗಲ್ಲಪ್ಪ, ಸಾಕ್ಷಾತ್ ಪರಮೇಶ್ವರನಿಗೆ ಮುಟ್ಟಿತ್ತು, ಇನ್ನ ಎಲ್ಲ ಸಕಲ ಈಶ್ವರಗಳು ಕೂಡ ಈಡರಲಿ ಅಂತ ತಿಳ್ಕೊಂಡು ಕೃಪಾಶೀರ್ವಾದ ಮಾಡುವುದಕ್ಕಂಥವನಾಗ್ತಾರೆ. ಸುಮಾರು ಭಕ್ತಾದಿಗಳು ಇವತ್ತು ನಮ್ಮ ಹುಡುಗುಡುದ ಸದ್ಭಕ್ತರು ಬಹಳ ಯಥಾರ್ಥದ ಇದೇನು ಆಶೀರ್ವಾದ ಮಾಡಿದ ಅವ್ರ ತಂದೆ ಎಲ್ಲ ಹಾಳು ಮಾಡ್ಕೊಂಡೆ. ಒಂದ್ ದಿವ್ಸ ನನ್ನ ಬಂದ, ಯಪ್ಪ ದೀಕ್ಷೆ ತೋರಂಗಿತ್ತಂದ್ರೆ ಒಂದು ಮಾತು ಕೊಡಬೇಕು, ಹೇಗೆ ನಾನು ಏನ್ ಮಾತು, ಕುಡಿಬಾರ್ದು ತಿನ್ಬಾರ್ದು ಅಂದ್ರೆ ದೀಕ್ಷೆ ಕೊಡ್ತೇನೆ ನಮ್ಗೆ ಅಂದಾಗ ಅವ ಬಹಳ ಯಥಾರ್ಥ ಮನುಷ್ಯ ಏನಂದ, ಕೊಡಂಗಿಲ್ಲ ತಿನ್ನಂಗಿಲ್ಲ, ದೀಕ್ಷೆ ಕೊಡು, ನನ್ನ ಮನಿ ಮನದಿದ್ದಂಗೆ ಆಗ್ಬೇಕು ಅಂತಂದಾಗ ನಾನಂದೆ, ಮನಿ ಮನದಿದ್ದಂಗೆ ಆಮೇಲೆ ನಾಲ್ಕು ಮನೆಯವರು ನಿನ್ನ ಮನೆಗೆ ಬಂದು ನೋಡಂಗೆ ಆಗ್ತದ, ಹಂಗಾದ್ರೆ ನಿನ್ ಮನೆಗೆ ಬರ್ತೀನಿ, ಇಲ್ಲಂದ್ರೆ ನಾನು ನಿನ್ ಮನೆಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತೇನೆ ನಾನು. ಆ ದೀಕ್ಷೆ ಹೋಗ್ತಾರೆ ಸುಮಾರು 60 ಎಕರೆ ನೀರಾವರಿ ಮಾಡಿ ಇವತ್ತು ದೊಡ್ಡ ಮನೆ ಕಟ್ಟಿಸಿ ಬಿಡ್ಬಿಡ್ದಾಗ ಆ ವರ್ಷ ನಾನು ಕರ್ಕೊಂಡೋದ್ರು. ಯಪ್ಪ ನಮ್ಮಪ್ಪ ನಿನ್ ಕೈಯಲ್ಲಿ ತಗೊಂಡಂತ ಮಾತಿನ ವಚನ ಇವತ್ತು ನಾವು ಬಹಳ ಆನಂದದಿಂದ ನೋಡ್ತೀವಿ ಅಂತನ್ನುವಂತ ಮಾತನ್ನ ಪ್ರಸ್ತುತವಾಗಿ ಹೇಳಿದ್ರು. ನನ್ನ ಮಕ್ಕಳಿಂದ ತಿಳ್ಕೊಂಡಂದ್ರೆ ಮತ್ತೆ ಬಿಡ್ಕೋರಪ್ಪ, ಸಂಪತ್ತು ಕೊಟ್ಟ ಎಲ್ಲರೂ ಕೊಡ್ತಾರ ಅನ್ನತಕ್ಕಂಥ ವಿಚಾರ ತಿಳಿಸಿದಾಗ, ಸದ್ಗುರುನಾಥನ ಸೇವೆಯಲ್ಲಿ ನಾವು ಕೂಡ ಕೃತಾರ್ಥರಾಗಬೇಕೆನ್ನುತಕ್ಕಂಥ ಒಂದು ವಿಚಾರದಲ್ಲಿ ಎಲ್ಲಾ ಭಕ್ತಾದಿಗಳು ಇವತ್ತು ತುಲಾಭಾರ ಸೇವೆ ಮಾಡಿದಂಥವರಾಗಿದ್ದಾರೆ. ಯಾಕಂತಂದ್ರೆ ಸಮಯ 4:30 ಆಯಿತು, ಇನ್ನೂ ಬಹಳಷ್ಟು ಮಂದಿ ಪ್ರಸಾದ ವ್ಯವಸ್ಥೆ ಆಗಿಲ್ಲ. ನಮ್ಮ ಮೈಕ್ ಹಚ್ಚಂತ ನಾರಾಯಣಗೌಡರು ಕೂಡ ನಿನಗೆ ಹಿಂಗೆ ಮೈಕ್ ಚಲೋ ಇಟ್ಟು ಬಳತಾನೆ ಮಾತಾಡ್ತಾನೆ ತಿಳ್ಕೊಂಡು ಮೈಕ್ ಮಗ ನೋಡ್ ಕಳಿಸುವಂತ ಹೋಗ್ತಾರೆ. ಇರ್ಲಿ, ಎಲ್ಲರಿಗೂ ಕೂಡ ಸದಾವಕಾಶ ಬರಲಿ ಅನ್ನುವಂತ ವಿಚಾರ ತಿಳಿಸುತ್ತಾ, ಇವತ್ತಿನ ಒಂದು ಪವಿತ್ರವಾದಂತಹ ಶ್ರಾವಣ ಮಾಸದ ಮಂಗಳೋತ್ಸವವನ್ನ ವರ್ಷ ಪದ್ಧತಿಯಂತೆ ಶ್ರೀಮಠದ ಸದ್ಭಕ್ತರಾದಂತ ದುದನಿಯ ಮಾಜಿ ಸಚಿವರಾದ ಶರಣ ಶ್ರೀ ಸಿದ್ದರಾಮ ಬೇತ್ರೆ ಕುಟುಂಬದವರಿಂದ ನೆರವೇರಿದ್ದು, ಆ ನೆರವೇರಿದಂತ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ವಿಶ್ವರಾಧ್ಯರ ದರ್ಶನಾರ್ಥಿಗಳಾಗಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಸದ್ಗುರು ವಿಶ್ವರಾಧ್ಯರು ಮಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲು ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಆ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈ ಸೇವೆ ಮಾಡಿದಂತ ಸದ್ಭಕ್ತರಿಗೆ ನಾನು ಹೇಳ್ತಿರ್ತೇನೆ ಯಾವಾಗಲೂ. ಯಾಕಂದ್ರೆ ಈ ಮಠದಾಗ ನಾನೇನ್ ಮಾಡ್ಬೇಕನ್ನಂತದ್ದು ಇರಂಗಿಲ್ಲ, ದಾಸೋಹ ನಾವು ಮಾಡ್ಬೇಕನ್ನಂತದ್ದು ನನಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ಮೊನ್ನೆ ಹೋದ ವರ್ಷ ಯಾವ ಮುದ್ದಾಳದ ಸುಭಾಷಿತಗಳು ಬರ್ತಿರ್ತಾರೆ, ಒಂದು 4 ಎಕರೆ ಏನು ಗದ್ದೆ ಮಾಡ್ಯಾರ, 4 ಎಕರೆ 8 ಎಕರೆ ಗದ್ದೆ ಮಾಡ್ಯಾರ. ಗದ್ದೆಯ ರಾಶಿ ನಡೆದಿತ್ತಂತ, ರಾಶಿ ನಡೆದಾಗ ಬಂದು ಇಲ್ಲಿ ಕಾಯಿ ಹೊಡ್ಕೊಂಡು ಹೋಗಿ ಎಲ್ಕೊಂತಿದ್ನಂತ. ನಡೆದಾಗ ಸುಮ್ಮನೆ ಅಲ್ಕೊಂಡು ನಮ್ಮ ರಾಶಿ ನಡೆದ ಅಂತ ಹೇಳಿ
ಅವರು ಒಂದು ಪಕ್ಕಕ್ಕೆ ಒಂದು ಸಣ್ಣ ಗುಡ್ಡ ಅದ ಏನು ಹೋಗ್ಬೇಕಲ್ಲ ಏನಂತಾರೆ ಆ ಬೆಲ್ಲಿನ ಮೇಲೆ ಕನಸೇ ಆಗಲ್ಲ ವಿಶ್ವನಾಥ್ ಹೋಗಿ ತೋರಿಸುವಂತ ಇವ ನಮ್ದು ಯಾಕೆ ಬಿಟ್ಟೆ ಇಲ್ಲಿ ಬಂದು ಕುಂತಿದ್ದಿಲ್ಲ ಅಂತ ಕೇಳಿದ್ದೆ. ಏನಿಲ್ಲ ಮಂದಿ ಭಾಳ ಬರಕತ್ತಾರ, ಇನ್ನು ಶ್ರಾವಣ ಜಾತ್ರೆ ಪಾತ್ರೆ ಬರ್ಲಕತ್ತವಲ್ಲ, ಅದಕ್ಕೆ ಅಕ್ಕಿ ತರ್ಬೇಕಂತ ಹೇಳಕ್ ಬಂದಿದ್ಲೆ. ಏಯಪ್ಪ ಅದಕ್ಕಿಂತ ಮೊದಲು ಏನಲ್ಲ ಅಂತ ಲೇ ಸುಭಾಸ ಬಾ ಅನ್ನೋದು ಯಾಕೆ ಬಿಟ್ಟೆ ನಾವು ಮಾತು ಕೇಳ್ತಲೇ ಕೊಡುತ್ತೇವೆ ಅಂತ ಹೇಳಿದ್ ನಮ್ಗೆ. ದೀಪಾಯಿ ಸರ್ ಮುಂದೆ ಎಲ್ಲರೂ ಮುಂದಿಸಿ ಹೇಳಿದ ನಮ್ಮ ಮಾತು ಕೊಡ್ಲಿ ದೀಪ ನಾನು ಸಣ್ಣ ಶಕ್ತಿ ಮನುಷ್ಯ, ಮಾತು ಕೊಡೋಂತಂದ್ರೆ ಬೇಕಾದ ಹತ್ತದ ಕೇಳಿದ್ರೆ ನಾ ಹೇಳ್ಕೊಡ್ಬೇಕು, ನನ್ನ ಕೈಲೇ ಸಾಧ್ಯ ಆಗಂತ ಕೊಡ್ತೀನಿ, ಸಾಧ್ಯ ಆಗದನ್ನೇ ಕೇಳ್ತೀನಿ, ಕಡಿತನ ನಡೆಯಂತ ಕೇಳ್ತೀನಿ ಅಂತ ನಮ್ಗೆ. ಆಯ್ತಪ್ಪ ನೀ ಏನ್ ಹೇಳ್ತೀನಿ ಕೊಡ್ತೀನಿ ಅಂತ ತಿಳ್ಕೊಂಡು ಕೈ ಕೊಟ್ಟಿದಾಗ ಏನಿಲ್ಲಲೇ ಮೆತ್ತಿಗೆ ಒಂದು ಚೀಲ ಅದೇನು ಇದು ಮಾಡ್ತಾರೆ ಒಂದು ಮಡಿಗೊಂದು ಚೀಲ ಒಂದು ಚೀಲ ಕವಡಿ ತಂದು ಹಚ್ಬೇಕು ಮಾಡ್ಕೊಂಡು ಇದೇನು ದೊಡ್ಡ ಮಾತಪ್ಪ ಮತ್ತೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಂತ. ಆಯ್ತಪ್ಪ ಯಪ್ಪ ನಿನ್ನ ಮಾತು ನಾ ಕಡಿತನ ಬರೆಯಂಗಿಲ್ಲ ಅಂತ ತಿಳ್ಕೊಂಡಂತ ಅಂತ ಅಕ್ಕಿ ಮಾಡಿಸ್ಕೊಂಡು ಬಂದು ಈಗ ಮುಗಿಸಿದ. ಅವ ಅಂತಾನ ಯಪ್ಪ ಮೊದಲು ಆದ ತಕ್ಷಣ ಅವನೇ ತಿಳಿದಿರ್ತೀಪ್ಪ ನಾವು, ಯಾಕಂದ್ರೆ ನಾನು ಕೊಡೋದು ಮಹತ್ವಲ್ಲ, ಮತ್ತೇನು ಈಗ ವೈದ್ಯ ಹಚ್ತೀವಿ ಅನ್ನೋತಕ್ಕಂಥ ಮಾತಲ್ಲ. ವಿಶ್ವರಾಜ್ಯಕ್ಕೆ ಅವತ್ತು ನನ್ನ ಹೊರಗೆ ಬಂದು ಕೂತು ದರ್ಶನ ಕೊಟ್ಟನಪ್ಪ ಅದೇ ಪುಣ್ಯ ಬಂದು ಲಕ್ಷ ಲಕ್ಷ ಜನ ಶ್ರೀಕ್ಷೇತ್ರಕ್ಕೆ ಹೋದ್ರೆ ರಬ್ಬೆ ತುಮಕೂರು ವಿಶ್ವರಾಜ್ಯರು ಬಂದು ನನಗೆ ಲಕ್ಷ ಇರ್ತಾರಪ್ಪ, ನನ್ನಂಥ ಪುಣ್ಯವಂತರು ಯಾರದಾರಪ್ಪ, ನನಗೆ ಹೀಗೆ ಬೆಳ್ಕೊಂಡು ಹೋಗಿದೆ ಅಂತ ತಿಳ್ಕೊಂಡಂತ ಇದು ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ಅದು ಮಾಡಿಸ್ರಿ ಇದು ಮಾಡಿಸ್ರಿ ಅಂತ ತಿಳ್ಕೊಂಡು ಯಾರಿಗೂ ಹೇಳಂಗಿಲ್ಲ. ಏನಾರೇ ಮಾಡಿಸ್ಬೇಕಂದ್ರೆ ಯಾರೋ ಏನೋ ತಂದು ಇಟ್ಟಿರ್ತಾರೆ, ನಂದಿಟ್ಟು ಮಾಡ್ರಿ ನಂದಿಟ್ಟು ಮೂಡಿಸ್ರಿ ಅಂತ ತಿಳ್ಕೊಂಡು. ಇದು ಯಾವ ಕ್ಷೇತ್ರ ಅಂತ ತಿಳ್ಕೊಂಡಂದಾಗ ಜಾಗೃತಾ ಕ್ಷೇತ್ರ ಅಂತ. ಜಾಗೃತಾ ಕ್ಷೇತ್ರದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಬಹಳಷ್ಟು ಮಂದಿ ಪಾದಯಾತ್ರಾರ್ಥಿಗಳಾಗಿ ಬಂದಿದ್ದೀರಿ, ತುಲಾಭಾರ ಸೇವೆಯಲ್ಲಿ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ವಿಶ್ವಾರಾಧರು ಮಗಳಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮನಿಗೆ ಪ್ರಾರ್ಥಿಸಿಕೊಂಡು ನಾನು ವಿಷಯಕ್ಕೆ ಮಾತಾಡ್ತೀನಿ. ಸರ್ವ ಭಕ್ತಾದಿಗಳು ಪರಮ ಪೂಜ್ಯ ಅಪ್ಪಾಜಿಯವರ ದರ್ಶನವನ್ನು ಪಡೆದುಕೊಂಡು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಪುನೀತರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶಾಂತ ರೀತಿಯಿಂದ ಸಾಲಾಗಿ ಬಂದು ಪರಮ ಪೂಜ್ಯರ ಆಶೀರ್ವಾದ ಪಡೆದುಕೊಳ್ಳಬೇಕು. ನಂತರದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ತಮ್ಮ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸದ್ಗುರು ವಿಶ್ವಾರಾಧ್ಯ ಮಹಾರಾಜ ಕಿ, ಜಗದ್ಗುರು ವಂದಿತ ಕಮಲೇಶ್ವರ ಮಹಾರಾಜ ಕಿ, ಗುರು ಗಂಗಾಧರ ಶಿವಾಚಾರ್ಯ ಮಹಾರಾಜ ಕಿ.